ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಎಲ್ಲ ಹುಡುಗರು ಇರ್ಬೋದು, ಎಲ್ಲ ಫ್ಯಾಮಿಲಿ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇರೋರು. ನಮಗೆ ಬಹಳ ಖುಷಿ ಇದೆ. ನಿಜವಾಗ್ಲೂ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಜನ ಇನ್ನೂ ಥಿಯೇಟ್ರಿಗೆ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಅಂತ. ಎಲ್ಲರೂ ಥಿಯೇಟ್ರಿಗೆ ಬಂದ್ರೇ ಅದು ಫೀಲ್ ಗೊತ್ತಾಗೋದು ಹೆಂಗಿದೆ ಅಂತ ಅಂದ್ಬಿಟ್ಟು. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಆಮೇಲೆ ನೀವು ರಿವ್ಯೂ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು. ತುಂಬ ಜನದ್ದು ನಾವೆಲ್ಲ ಇಡೀ ಟೀಮ್ದು ಎಫರ್ಟ್ ಇದೆ. ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ ಕತೆ ರೂಪಿಸಿ ಒಂದು ಅದ್ಭುತವಾದ ಒಂದು ಕತೆ ಕಟ್ಕೊಟ್ಟಿದ್ದಾರೆ. ನಮ್ಮ ಪಾತ್ರಗಳು ಅಷ್ಟೇ ಚೆನ್ನಾಗಿ ಎಲ್ಲರೂ ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿ ತುಂಬಿದ್ದೀವಿ. ಎಲ್ಲರೂ ನಿಮ್ಮ ಮೀಡಿಯಾ ಚಾನೆಲ್ಗಳ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನಮ್ಮ ಸಿನಿಮಾಗೆ ಜನನ ಕರ್ಸೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿ. 100% ಒಂದು ಬ್ಲಾಕ್ ಬಸ್ಟರ್ ಆಗೋದು ಗ್ಯಾರಂಟಿ. ಎಲ್ಲ ನಿಮ್ಮ ಕೈಲಿದೆ, ನಮ್ಮ ಜನದ ಕೈಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ, ಹಾಗಾಗಿ ಬಂದು ನೋಡಿ ಅಂತ ನಾವು ಕೇಳ್ಕೊತಿದ್ದೀವಿ. ಯಾಕಂದ್ರೆ ಈ ಕಥೆನ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಸಿಗಲ್ಲ. ಯಾಕಂದ್ರೆ ಟಿವಿ ಬಂದ್ಮೇಲೆ ಅದ್ರ ಮಜಾನೇ ಬೇರೆ ಇರುತ್ತೆ, ಈಗ ಮಜಾನೇ ಬೇರೆ. ಹಾಗಾಗಿ ನೀವು ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕಂದ್ರೆ ಬಂದಿರೋರೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ, ಅವ್ರಿಗೆ ಕತೆ ಇಷ್ಟ ಆಗಿದೆ. ಆಮೇಲೆ ಕೊನೆಗೆ ಕಣ್ಣಲ್ಲಿ ನೀರು ನಿಜ ಬಂದಿದೆ. ಇವತ್ತು ಒಂದು 2 ದಿವಸ ನಾನು ಮಾಡಿದವನಾಗಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ಫೀಲ್ ಕೂಡ ಆಗುತ್ತೆ. ನೀವೆಲ್ಲರೂ ಬಂದು ಅನುಭವಿಸಿ, ಅದನ್ನ ನೀವಾಗಿ ಅನುಭವಿಸಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕಾಮನ್ ಆಗಿ ನಾವು ಸಿನಿಮಾ ಮಾಡಿದ್ದೀವಿ ನೋಡಿ, ಅಂದ್ರೆ ಕಾಮನ್ ಆಗಿ ನಾವು ಆಕ್ಟ್ ಮಾಡಿದ್ವಿ ಅಂತ ನಮ್ಗೆಲ್ರಿಗೂ ಇಷ್ಟ ಆಗೋ ಸೆಕೆಂಡ್ರಿ. ನೀವೆಲ್ಲರೂ ನೋಡಿದ್ರಲ್ವಾ, ನಿಮ್ಗೆ ಹೆಂಗ ಅನಿಸ್ತು? ಹೆಂಗ ಅನಿಸ್ತು? ಆಕ್ಚುಲಿ ತುಂಬಾ ಹ್ಯಾಪಿ ಫೀಲ್ ಆಗ್ತದೆ. ಯಾಕಂದ್ರೆ ಜನ ರಿಯಾಕ್ಷನ್ಸ್ ನೋಡಿ, ಯಾಕಂದ್ರೆ ಇದಕ್ಕೂ ಮುಂಚೆ ನಾವು ಪ್ರೀಮಿಯರ್ ಶೋ ನೋಡಿದಾಗಲೇ ಅಲ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರಿ. ಅಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಥಿಯೇಟರ್ಸ್ ಕಮ್ಮಿ ಇತ್ತು. ಸೊ ನಮಗೆ ಪ್ರೀಮಿಯರ್ ಶೋ ಆಗಿದ ತಕ್ಷಣ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಥಿಯೇಟರ್ಗಳು. ಯಾಕಂದ್ರೆ ಇದಕ್ಕೂ ಮುಂಚೆ ನಮಗೆ ವೀರೇಶ್ ಮಾತ್ರ ಇತ್ತು. ಇವಾಗ ಮೈನ್ ಥಿಯೇಟರ್ ಸಂತೋಷ್ ಮತ್ತೆ ಭೂಮಿಕಾ ಥಿಯೇಟರ್ ದೊಡ್ಡ ಥಿಯೇಟರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನು ಆಡಿಯನ್ಸು ಅಂದ್ರೆ ನೀವು ಮೀಡಿಯಾ ಮಿತ್ರರು ಅಂದ್ರೆ ನಿನ್ನ ಸ್ವಲ್ಪ ಶೇರ್ ಮಾಡಿ, ಇದನ್ನ ಪ್ರಮೋಟ್ ಮಾಡಿ. ಸೊ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಭಾರಿ ರೆಸ್ಪಾನ್ಸ್ ಬರಾಕತ್ತೈತಿ ಎಲ್ಲ ಕಡೆಯಿಂದ. ನಮ್ಮ ಉತ್ತರ ಕರ್ನಾಟಕ ಮಂದಿ ಬೆಂಗಳೂರಿನ ಬಂದು ಸಿನಿಮಾ ನೋಡಿದ್ರು, ಅವರೆಲ್ಲ ಇಷ್ಟಪಟ್ಟು ಮೇಲೆ ಎತ್ತೆಲ್ಲ ಕೆಕ್ಕಿ ಹೊಡೆದಾರ. ಎಲ್ಲರಿಗೂ ಇಷ್ಟ ಆಗೈತಿ ಅನ್ಸೈತಿ. ನನಗೂ ಫುಲ್ ಖುಷಿ ಒಳಗದೀವಿ. ಏನು ಮಾತಾಡ್ಬೇಕು ಏನು ಬಿಡ್ಬೇಕು ತಿಳಿಯವಲ್ದು. ಎಲ್ಲರೂ ಬರ್ರಿ, ಬಂದು ಸಿನಿಮಾ ನೋಡ್ರಿ. ಈ ಸಿನಿಮಾನ ಥಿಯೇಟರ್ನ್ಯಾಗ ನೋಡ್ಬೇಕು. ಯಾಕಂತಂದ್ರೆ ದೆವ್ವದ್ದು ಫೀಲ್ ಮಾಡ್ಬೇಕಂತಂದ್ರೆ ನೀವು ಸೀದಾ ಥಿಯೇಟರ್ಗೆ ಬಂದು ನಮ್ಮ ವಾಯ್ಸ್ ನ್ಯೂವರ್ ಕಾಂಪ್ರಮೈಸ್ ಸಿನಿಮಾನ ನೋಡ್ರಿ, ಎಂಜಾಯ್ ಮಾಡ್ರಿ. 100% ನಿಮ್ಗೆ ಇಷ್ಟ ಆಗತ್ತಾ. ಹಲ್ಕಟ್ಗಿರಿ ಐತಿ, ಅಗ್ಗದಿ ಹಲ್ಕಟ್ಗಿರಿ ಐತಿ, ದೆವ್ವದವು ಹೇಳಿದ್ದ ಹೇಳಕತ್ತೀನಿ, ಏನು ಮಾತಾಡ್ಬೇಕಂತ ತಿಳಿಯವಲ್ದು. ಎಲ್ಲರೂ ಲಗು ಬರ್ರಿ, ನಮ್ಮ ಸಿನಿಮಾ ನೋಡ್ರಿ. ನಮಸ್ಕಾರ. ಸೊ ಇನ್ನೊಂದು, ಇವಾಗ ಹೊಸ ಸಿನಿಮಾಗಳಿಗೆ ನಿಮಗೆ ಗೊತ್ತಿರೋ ಹಂಗೆ ಥಿಯೇಟರ್ಗಳು ಸಿಗೋದು ತುಂಬ ಕಮ್ಮಿ. 10 ಥಿಯೇಟರ್ 15 ಥಿಯೇಟರ್ ಈ ಥರ ರಿಲೀಸ್ ಆಗ್ತಾ ಇರುತ್ತೆ. ಸೊ ಪ್ರೀಮಿಯರ್ ಶೋ ಆದಮೇಲೆ ಮೋರ್ ದೆನ್ 100 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಇದು ಖುಷಿ ವಿಚಾರ. ಸೊ 130 ಥಿಯೇಟರ್ ಇವಾಗ. ಸೊ ಅದೊಂದು ಒಳ್ಳೆ ಖುಷಿ ವಿಚಾರ. ಇನ್ನೊಂದು ಏನಂದ್ರೆ ರೆಸ್ಪಾನ್ಸ್ ನೀವೇ ನೋಡಿದ್ರಿ, ಆಡಿಯನ್ಸ್ದು ಫುಲ್ ಕೇಕೆ ಹೊಡಿತಾ ಇದ್ದಾರೆ. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಯಾವುದು RR ಸಿನಿಮಾ ಬಂದಿಲ್ಲ. RR ಸಿನಿಮಾ ಬಂದ್ರೂ ಹಂಗೆ ತೇಲ್ಸ್ಕೊಂಡು ಹೋಗೋ ಥರ ಇದೆ ನಾವು ನೋಡ್ದಂಗೆ. ಸೊ ಈ ಸಿನಿಮಾ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾರೋ, ಇದೊಂದು ನಮಗೆ ಖುಷಿ ವಿಚಾರ. ಇನ್ನೊಂದು, ಮೀಡಿಯಾ ಕೂಡ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ಯಾಕಂದರೆ ಪ್ರತಿ ಎಲ್ಲ ಯಾವುದೇ ಪ್ರೆಸ್ ಮೀಟ್ ಇದ್ರೂ ಎಲ್ಲ ಕಡೆ ಬಂದು ನಮಗೂ ತುಂಬ ಸಪೋರ್ಟ್ ಮಾಡಿದ್ರ. ಸೊ ನಿಮ್ಮಿಂದ ಒಂದಷ್ಟು ಕಡೆ ವೈರಲ್ ಆಗಿ ಆದರೂ ನಮಗೆ ತುಂಬ ಸಪೋರ್ಟ್ ಆಯಿತು. ಇನ್ನೊಂದು, ಫ್ಯಾಮಿಲಿ ಹುಡುಗರು ಯಾವ ಥರ ಫ್ಯೂಚರ್ನ ಕಟ್ಕೊಬೇಕು ಅನ್ನೋದೊಂದು ಇರುತ್ತೆ. ಸೊ ಎಷ್ಟು ಸೋಕಿ ಮಾಡಬೇಕು, ಎಷ್ಟು ಲೈಫ್ನ ನಡೆಸ್ಕೊಳ್ಬೇಕು ಅನ್ನೋ ಒಂದೊಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ. 8ನೇ ತಾರೀಕು ಇವತ್ತು ರಿಲೀಸ್ ಆಗಿದೆ. ಸೊ ರಾಜ್ಯಾದ್ಯಂತ 100% ಇದು ಹಿಟ್ಟಾಗುತ್ತೆ ಅಂತ ನಮಗೆ ಒಳ್ಳೆ ಹೋಪ್ ಇದೆ. ಸೊ ಬಾಯ್ಸ್ 100% ವಿನ್ ಆಗ್ತೀವಿ. ಇನ್ನೊಂದಂತೂ ಸತ್ಯ, ಬಾಯ್ಸಿಗೆ ಹೇಳ್ತಾ ಇದೀನಿ, ಅಥವಾ ಅಲ್ಲಿ ಗರ್ಲ್ಸ್ ಯಾರೇ ಇರ್ಬೋದು, ಕೆಲವು ಕಡೆ ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಏನು ಅನಾಹುತ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಪಕ್ಕ ಕರೆಕ್ಟಾಗಿ ತೋರಿಸಿದ್ದಾರೆ. ಇದು ನಮಗೂ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಿನಿಮಾದಲ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ರಿ. ನೀವು ಬಂದು ನೋಡಿ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಕೈ ಜೋಡಿಸಿ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಜೊತೆ ನಿಂತ್ಕೊಂಡು ಟೀಸರ್ ಲಾಂಚಿಂದ ಹಿಡಿದು ಇವತ್ತಿನವರೆಗೂ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ಇನ್ನೊಂದು, ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ದಾರೆ. ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ವಿತ್ ಹಾರರ್, ವಿತ್ ಕಾಮಿಡಿ, ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಆಲ್ ಇನ್ ಆಲ್ ಮಿಕ್ಸ್ಡ್ ಮಸಾಲಾ ಥರ ಇದೆ. ನೋಡೋಕ್ಕೆ ಒಳ್ಳೆ ಏನೋ ಒಂದು ಆಂಧ್ರ ಸ್ಪೈಸಿ ಫುಡ್ನ ತಿಂದರೆ ಯಾವ ಥರ ಟೇಸ್ಟ್ ಕೊಡುತ್ತೆ ಆ ಥರ ಒಂದು ನಿಮಗೆ ಫಿಲಮ್ ನೋಡ್ತಿದ್ರೆ ಒಂದು ಫೀಲ್ಸ್ ಕೊಡುತ್ತೆ. ಮತ್ತು ನಾನು ಅವತ್ತು ಹೇಳ್ದಂಗೆ ಇದು ಒಂದು ಒಳ್ಳೆ ಪ್ಲಾಟ್ ಡ್ರಿವನ್ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ. ಕನ್ನಡದಲ್ಲಿ ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ತುಂಬ ಕಡಿಮೆ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ.
ನೋಡಿ ಜನಕ್ಕೆಲ್ಲ ಪ್ರಮೋಟ್ ಮಾಡಿ ಆದಷ್ಟು ಹೆಚ್ಚೆಚ್ಚಿಗೆ ಇದು ಮಾಡಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಆದಷ್ಟು ಹೆಚ್ಚು ಜನಕ್ಕೆ ರೀಚ್ ಮಾಡಿಸೋಣ. ಕನ್ನಡ ಸಿನಿಮಾನ ಬಿಯಾಂಡ್ ದ ಬಾರ್ಡರ್ಸ್ ತೊಗೊಂಡೋಗೋಣ, ಬಿಯಾಂಡ್ ದ ಬಾರ್ಡರ್ಸ್ ತೊಗೊಂಡೋಗೋಣ. ಯಾಕಂದರೆ ಇದು ಒಳ್ಳೆ ಕಂಟೆಂಟು. ನೀವೇ ನೋಡಿದ್ದೀರಾ, ಇನ್ನು ಮುಂಚೆ ಯಾವುದೋ ಈ ಥರ ಕಂಟೆಂಟ್ ಬಂದಿದೆಯಾ? ಕನ್ನಡ ಅಲ್ಲ, ಸೌತ್ ಇಂಡಿಯಾದಲ್ಲಿ ನಿನ್ನೆ ಕ್ವಶನ್ ಮಾಡ್ತಾ ಇದ್ದೀನಿ, ಈ ಥರ ಯಾವುದೋ ಸ್ಟೋರಿ ಬಂದಿದೆಯಾ ಹೇಳಿ ಫ್ರೆಂಡ್ಸ್? ನೋಡಿ, ಒಂದು ಒಳ್ಳೆ ಕಂಟೆಂಟ್ ಸಮೇತ ನಮ್ಮ ಹರೀಶ್ ಬಂದಿದ್ದಾರೆ. ಕಾಯಕತ್ತಾರೆ. ಪ್ಯಾನ್ ಇಂಡಿಯಾ ಸೂಪರ್ ಆಗೈತೆ. ಎಲ್ಲರೂ ತೆಗಿರೆ ಅಂತ ಮಾಡಿರೋದು ನಾನೇ ಕ್ಯಾರೆಕ್ಟರ್. ಅದು ಯಾರಿಗೂ ಗೊತ್ತಿತ್ತಾ ಇಲ್ಲ. ದಯವಿಟ್ಟು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ಒಳ್ಳೆ ಹಾರರ್ ಮೂವಿ, ಸಖತ್ತಾಗೈತೆ ಸಿನಿಮಾ. ದಯವಿಟ್ಟು ಎಲ್ಲ ಉತ್ತರ ಕರ್ನಾಟಕ ನಮ್ಮ ಹುಡುಗರು ಏನಿದ್ದೀರಿ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡ್ಬೇಕು, ಹಾರೈಸ್ಬೇಕು. ನನ್ನ ಹೆಸರು ಮೋಸಂಬಿ ನಾಗ ಅಂತ. ದಯವಿಟ್ಟು ನೋಡಿ. ಒಂದೇ ಹೇಳ್ಬೇಕಂದ್ರೆ ನಾವು ಎಲ್ಲ ಸಿನಿಮಾಗಳೆಲ್ಲ ಪ್ರತಿಯೊಬ್ಬರು ನೋಡ್ತಾ ಇರ್ತೀವಿ. ವಾರಕ್ಕೆ 10 ಸಿನಿಮಾ ರಿಲೀಸ್ ಆದರೂ ಕೂಡ ಒಂದು ಕಂಟೆಂಟ್ ಇರೋ ಸಿನಿಮಾ ಗೆಲ್ಲೋದಕ್ಕೆ ನಮ್ಮ ಬಾಯ್ಸ್ನಾಗ ನೆವರ್ ಕಾಂಪ್ರಮೈಸ್ ಅನ್ನೋದೇ ಕಾರಣ ಅನ್ಕೋತೀನಿ. ಯಾಕೆಂದರೆ RR ಇದೆ. ಆಮೇಲೆ ಹುಡುಗರು ಹುಚ್ಚಾಟದಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದೇ ಒಂದು ಮೆಸೇಜ್ ಇದೆ ನಮ್ಮದ್ರಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರ ಮುಖದಲ್ಲೂ ನಗು, ಇಮ್ಯುನಿಟಿ ಡ್ರಾಪ್ ಆಗೋದು, ಸೀರಿಯಸ್ ಸ್ಟಾರ್ಟ್ ಆಗೋದು, ಆಮೇಲೆ ವೇರಿಯೇಷನ್ ಹೋಗ್ತಾ ಇರುತ್ತೆ. ಒಂದೇ ಫ್ಲಾಟ್ ಆಗೋ ಇಲ್ಲ ಸಿನಿಮಾ. ನಿಜವಾಗ್ಲೂ ಇವತ್ತು ಬಾಯ್ಸ್ ನೆವರ್ ಕಾಂಪ್ರಮೈಸ್ಗೆ ಅವಕಾಶ ಕೊಟ್ಟಂತ ನಮ್ಮ ಹರೀಶಣ್ಣ ಆಗ್ಬೋದು, ಕೋಲಾರ್ ಸೀರಣ್ಣ ಆಗ್ಬೋದು, ಇವರೆಲ್ಲ ಬಂದು ನೀವು ನಮ್ಮನ್ನ ಕರೆದು ಆ್ಯಕ್ಟ್ ಮಾಡಿಸಿ. ಬರೀ ಇದರಲ್ಲಿ ಹೀರೋಯಿನ್ನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಕ್ಯಾರೆಕ್ಟರ್ ಬರುತ್ತೆ, ಬಂದು ಹಂಗೆ ಹೋಗುತ್ತೆ. ಆದ್ರೂ ಇಷ್ಟು ಜನ ಆರ್ಟಿಸ್ಟು ಕೂಡ ಕ್ಯಾರಿ ಆಗೋಕ್ಕೆ ಒಂದು ಕಾರಣ ಇದೆ, ಅದೇ ದೇವ. ಆ ಸಿನಿಮಾ ನೋಡ್ಬೇಕಂದ್ರೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಕನ್ನಡ ಜನತೆ ಕನ್ನಡ ಸಿನಿಮಾನ ನೋಡಿ ಬೆಳೆಸ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ನಿಜವಾಗ್ಲೂ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನಂದರೆ, ಪೈರಸಿ ವಿಡಿಯೋ ಈ ಮಾರ್ನಿಂಗ್ ಶೋ ಮುಗ್ದೋಗಿದೆ, ನೆಕ್ಸ್ಟು ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಕೂತ್ಕೋಬೇಡಿ. ಈ ಸಿನಿಮಾನ ಥಿಯೇಟ್ರಲ್ಲೇ ಕೂತ್ಕೊಂಡು ಯಾಕೆ ನೋಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಅಷ್ಟು ಎಫೆಕ್ಟ್ಸ್ ಆರ್ ಫೀಲಿಂಗ್ ಆಗ್ಬೋದು, ಫ್ಯಾಮಿಲಿ ಜೊತೆಲಿ ಕೂತ್ಕೊಂಡು ನೋಡೋದಾಗ್ಬೋದು, ಎಷ್ಟು ಫೀಲಿಂಗ್ನ ಹಂಚ್ಕೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಏನ್ ಹೇಳೋದು, ಮೂವಿ ರೆಸ್ಪಾನ್ಸ್ ಹೋದ್ರೆ ಏನಿಲ್ಲ, ಎಲ್ಲ ಇದೆ. ಕಾಮಿಡಿ ಇದೆ, RR ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ನಮ್ಮ ಹರೀಶ್ ಸರ್ಗೆ, ಎಂಟೈರ್ ಟೀಮ್ಗೆ, ಡೈರೆಕ್ಷನ್ ಟೀಮ್ಗೆ ದೊಡ್ಡ ಸೆಲೆಕ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಒಳ್ಳೆ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್. ಬಟ್ ಯಾರ್ಯಾರು ಇನ್ನೂ ಥಿಯೇಟ್ರಿಗೆ ಬಂದಿಲ್ವೋ ಅವರೆಲ್ಲ ಬನ್ನಿ. ನೀವು ಹೆಂಗೆ ಎಂಜಾಯ್ ಮಾಡ್ತೀರಂದರೆ, ನಿಮ್ಮ ಲೈಫಲ್ಲಿ ನಡೆದಿರೋದನ್ನೇ ಒಂದೊಂದ್ಸತಿ ನೀವೇ ಕನ್ನಡದಲ್ಲಿ ನೋಡ್ಕೊಂಡಂಗೆ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೊಬೈಲಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ, ಥಿಯೇಟ್ರಿಗೆ ಬನ್ನಿ. ನೀವೇನು ಅನ್ಕೊಂಬಂದಿರ್ತೀರ, ನಾನು ಅವತ್ತೂ ಹೇಳಿದೆ, ಏನು ಅನ್ಕೊಂಬಂದಿರ್ತೀರ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕೆ ನಾವು ರೆಡಿ ಇದೀವಿ ಅಂತ. ಇವಾಗ ಹೇಳ್ತಾ ಇದ್ದೀನಿ, 100% ರೆಡಿ ಇದೀವಿ ನಾವು. ಬನ್ನಿ ಥಿಯೇಟ್ರಿಗೆ. ಸೊ ಸಿನಿಮಾ ಓಡೋದು ಮೂರೇ ಕಾರಣ: ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಈ ಸಿನಿಮಾದಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಆಡಿಯನ್ಸ್ಗೆ ಒಂದು ಹುಕ್ ಇದೆ, ಅದು ದೆವ್ವಗಳು. ಅದರಲ್ಲಿ ನಾನೇ ಮೇನ್ ದೆವ್ವ. ನಾನು ಹೇಳ್ತಾ ಇದ್ದೀನಿ ಆಡಿಯನ್ಸ್ಗೆ, ಬನ್ನಿ ಬಿಗ್ ಸ್ಕ್ರೀನಲ್ಲಿ ದೆವ್ವನ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಈ ಬಾಯ್ಸನ್ನ ಕಾಂಪ್ರಮೈಸ್ ಮಾಡಿಸಿಲ್ಲ ಅಂದರೆ ನಾನು ಗುಂಡ ಅಂತ ಹೆಸರು ಚೇಂಜ್ ಮಾಡಿಸ್ತೀನಿ. ಗುಂಡ ನನ್ನ ಕ್ಯಾರೆಕ್ಟರು, ಆ್ಯಕ್ಚುಲ್ ನೇಮು ಇನಾಮ್ ಅಂತ. ಆ್ಯಂಡ್ ಪ್ರೆಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂದ ಎಂಡ್ ತನಕ ನಮ್ಮ ಜೊತೆ ಇದ್ದೀರಾ. ಆಮೇಲೆ ಎಲ್ಲ ಟೀಮ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ದಟ್ಸ್ ನಾಟ್ ದ ಮೇನ್ ಇಂಟೆನ್ಷನ್. ಮೇನ್ ಬಂದು ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಮೇಲೆ ಆಲ್ಮೋಸ್ಟ್ ಇದನ್ನ ಆಕ್ಚುಲಿ ಜಾಸ್ತಿ ಹುಡುಗರೇ ನೋಡ್ಬೇಕು. ಯಾರು ಕುಡಿತಾ ಇರ್ತೀರಾ, ಯಾರು ಫ್ರಸ್ಟ್ರೇಷನ್ ಇರ್ತೀರಾ, ಯಾರು ಬಾರ್ಗೆ ಹೋಗಿರ್ತೀರಾ, ಯಾರು ಕಾಲೇಜಲ್ಲಿ ತುಂಬಾ ಟೆನ್ಷನ್ ಇರ್ತೀರಾ, ಅವರೆಲ್ಲ ಬಂದು ಈ ಸಿನಿಮಾ ನೋಡಿ. ನಿಜವಾಗ್ಲೂ ಆ ಟೆನ್ಷನ್ ರಿಲೀಫ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋ ಪಿಕ್ಚರ್ನ ನಿರ್ದೇಶನ ಮಾಡಿ ಇವತ್ತು ನಿಮ್ಮ ತೆರೆ ಮುಂದೆ ತಂದಿದ್ದೀವಿ. ನನಗಂತೂ ತುಂಬ ಖುಷಿಯಾಗಿದೆ. ಆಮೇಲೆ ಇವತ್ತು ಆಡಿಯನ್ಸ್ ನೋಡಿ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ, ಒಬ್ಬೊಬ್ಬರು ಬಂದು ಮಾತಾಡಿ ತಪ್ಪಿಕೊಂಡು ಇಂಥ ಕಾಮಿಡಿ, ಈ ಥರ ಒಂದು ಆರೋರು, ಈ ಥರ ಒಂದಷ್ಟು ಜನರನ್ನ ನಗಿಸ್ತಿದ್ರು. ತುಂಬ ವರ್ಷಗಳೇ ಹೋಯ್ತು ನಾವು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಭಾರಿ ಖುಷಿ ಆಯಿತು ಎಲ್ಲ ಜನರ ಒಂದು ಒಪಿನಿಯನ್ಸು. ತುಂಬ ಥ್ಯಾಂಕ್ ಯು. ಫಸ್ಟು ನಮ್ಮ ನಾಡಿನ ಜನತೆಗೆ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಸಪೋರ್ಟ್ ಆಗಿ ನಿಂತಿರೋ ಎಲ್ಲ ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ತುಂಬ ಥ್ಯಾಂಕ್ ಯು. ಒಂದು ಡೇ ಒನ್ನಿಂದ ನಮ್ಮ ಜೊತೆಲೇ ಇದ್ದೀರಾ. ಸೊ ನಾವು ಪ್ರಾಮಿಸ್ ಮಾಡಿದ್ವಿ, ಚೆನ್ನಾಗಿ ಮಾಡ್ತೀವಿ ನೋಡಿ ಅಂತ. ಇವತ್ತು ಎಲ್ಲ ಕಡೆ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಕಡೆಯೂ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಕಡೆಯೂ ಚೆನ್ನಾಗಿ ನೋಡ್ತಾ ಇದ್ದಾರೆ ಪಿಕ್ಚರ್ಗಳು. ತುಂಬ ಥ್ಯಾಂಕ್ ಯು.
ಥ್ಯಾಂಕ್ ಯು. ಮೊದಲಿಗೆ ನಮಸ್ಕಾರ ಎಲ್ಲರಿಗೂ. ನಾನು ನಕ್ಷತ್ರ ನಯನ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮೂವಿಯಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ನೀವು ನೋಡಿರೋ ಪ್ರಕಾರ ಸಾಂಗಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಮಗೆ ತುಂಬಾ ಖುಷಿ ಇದೆ. ಒಂದಲ್ಲ ಒಂದಿನ ನನ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಲೈಕ್ ಎಲ್ಲ ಆರ್ಟಿಸ್ಟ್ ಥರನೇ ನನಗೂ ಒಂದು ಆಸೆ ಇತ್ತು. ಫೈನಲಿ ನಾನು ಇವತ್ತು ಥಿಯೇಟ್ರಲ್ಲಿ ನೋಡಿದೆ. ತುಂಬ ಖುಷಿ ಇದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಮಿಕ್ಸ್ಡ್ ಆಫ್ ಎಮೋಷನ್ ಇರೋದ್ರಿಂದ ಸ್ವಲ್ಪ ಲಿಟಲ್ ಟು ಇಮೋಷ್ನಲ್. ಅದು ಬಿಟ್ಟರೆ ಲೈಕ್ ನಾನು ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವ್ರಿಗೆ. ಲೈಕ್ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಎಲ್ಲ ಕಡೆ ಫೋನ್ ಎತ್ತಿದ್ರೆ ಸಾಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಎಲ್ಲ ಕಡೆ ಬರೋ ಥರ ಮಾಡಿದ್ದೀರಾ. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಕಲಾಭಿಮಾನಿಗಳಿಗೆ ನಮಸ್ಕಾರ. ಸಿನಿಮಾ ಬಗ್ಗೆ ತುಂಬ ಹೊಗಳ್ತಾ ಇದ್ದಾರೆ, ನೀವೇ ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾನು ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಬಾಯಲ್ಲೂ ಸಿನಿಮಾ ಎಕ್ಸಲೆಂಟ್ ಅಂತಲೇ ಕೇಳಿಸ್ಕೊಳ್ತಾ ಇದ್ದೀವಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಒಂದು ನಿರ್ದೇಶಕರು ಇಂಟ್ರಡಕ್ಷನ್ ಆದರು. ನಾನು ಫಸ್ಟ್ ಟೈಮ್ ಇವತ್ತೇ ನೋಡಿದ ಸಿನಿಮಾ. ನಾನೊಂದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಕ್ಯಾರೆಕ್ಟರ್ನ ನೋಡಿಲ್ಲ ಡಬ್ಬಿಂಗ್ ಆದಮೇಲೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಈ ಹೊಸ ಡೈರೆಕ್ಟರ್ನ ಎಲ್ಲರೂ ಆಶೀರ್ವಾದ ಮಾಡಿ ಒಂದು ಪ್ರೋತ್ಸಾಹ ಮಾಡಿ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಡೇ ಒನ್ನಿಂದ ನಮ್ಮ ಜೊತೆ ಇರೋದಕ್ಕೆ ದಯವಿಟ್ಟು ತುಂಬ ಎಲ್ಲರಿಗೂ ಸಂತೋಷ ವ್ಯಕ್ತಪಡಿಸ್ತಾ, ಹಾಗೆ ನಮಗೆ ಡೈರೆಕ್ಟರ್ ಆಗಿ ಹರಿ ಸರ್ ನಮಗೆ ತುಂಬ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಎಲ್ಲರೂ ಸಿನಿಮಾ ನೋಡಿದ್ದೀರಾ. ಒಂದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಲೆಂತ್ ಕ್ಯಾರೆಕ್ಟ್ರಲ್ಲಿ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಆ ಪಾತ್ರನ ನಾವು ನಿರ್ವಹಿಸುವಂಥ ಜವಾಬ್ದಾರಿ ನಾವು ನೋಡ್ಕೊಂಡಿದ್ದೀವಿ. ಸೊ ಕರ್ತವ್ಯ ನಾವು ಮಾಡಿದ್ದೀವಿ. ಫಲ ನೀವು ಬಿಟ್ಟಿದ್ದು ಭಗವಂತನಿಗೆ ಬಿಟ್ಟಿದ್ದು. ಬರಬೇಕು ಒಳ್ಳೆ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಹಾರೈಸಿ ನಮಗೆ ಒಳ್ಳೇದು ಮಾಡಿಕೊಡಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಾವು ಸಿನಿಮಾ ರಿಲೀಸ್ಗೆ ಎಲ್ಲ ರೆಡಿ ಮಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಮ್ಗೆ ಒಂಚೂರು ಭಯ ಇತ್ತು. ಕೆಲವು ಥಿಯೇಟ್ರ್ಗಳು ಸಿಗೋದು ತುಂಬ ಕಷ್ಟ ಇದೆ ಅನ್ನೋ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ವಿ. ಸುಮಾರು 60-70 ಥಿಯೇಟ್ರ್ಗಳಲ್ಲಿ ನಮ್ಮ ಸಿನಿಮಾ ಕಮಿಟ್ ಆಗಿತ್ತು. ಯಾವಾಗ ನಾವು ಹುಬ್ಳಿಯಲ್ಲಿ ಸಿನಿಮಾ ಪ್ರೀಮಿಯರ್ ಶೋ ಮಾಡಿದ್ವೋ ಇದ್ದಕ್ಕಿದ್ದಂಗೆ 50 ಥಿಯೇಟ್ರ್ಗಳು ಎಕ್ಸ್ಟ್ರಾ ಆದವು. ಈಗ ಗಾಂಧಿನಗರ ಸಂತೋಷ ಆಗಲಿ ಭೂಮಿಕಾ ಆಗಲಿ ನಮಗೆ ಕೊಡೋ ಇದರಲ್ಲೇ ಇರಲಿಲ್ಲ. ಯಾವಾಗ ಪ್ರೀಮಿಯರ್ ಶೋ ಸ್ಟಾರ್ಟ್ ಆಯಿತೋ ಜನಕ್ಕೆ ಗೊತ್ತಾಯಿತು ಸಿನಿಮಾ ಎಲ್ಲ ಕಡೆಯೂ ಸೂಪರ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂದ್ಬಿಟ್ಟು ಥಿಯೇಟ್ರ್ ಅವರೇ ಕರೆದು ನಮಗೆ ಶೋ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವತ್ತೇ ನಾವು ಸಿನಿಮಾ ಗೆದ್ದಿದ್ದೀವಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್.